ಲಿಂಗಾಯತ ಸಮುದಾಯದ ಮಾಸ್ ಲೀಡರ್ ವಿಜಯೇಂದ್ರ ಸಮುದಾಯದ ನಾಯಕ ಅಂತ ಮತ್ತೆ ಸಾಬೀತುಪಡಿಸಿದ ಬಿವೈ ವಿಜಯೇಂದ್ರ. ಯಡಿಯೂರಪ್ಪ ಖದರ್, ವಿಜಯೇಂದ್ರ ಹವಾ. ವಿಜಯೇಂದ್ರಗೆ ಉಘೆ ಉಘೆ ಎಂದ ಲಿಂಗಾಯತ ಲೀಡರ್ಸ್. ವಿಜಯೇಂದ್ರ ಬೆನ್ನಿಗೆ ನಿಂತಿದ್ದಾರೆ ಲಿಂಗಾಯತ ಲೀಡರ್ಸ್. ಬಿವೈವಿ ವಿರುದ್ಧ ಯತ್ನಾಳ್ ಹೆಣದ ವ್ಯೂಹ ಫೇಲ್ ಆಗಿದೆ. ಬಿಜೆಪಿ ಲಿಂಗಾಯತ ನಾಯಕರ ಸಭೆಯನ್ನ ಕರೆದಿದ್ರು ಯತ್ನಾಳ್ ಕರೆದ ಸಭೆಗೆ ಲಿಂಗಾಯತ ನಾಯಕರೇ ಗೈರಾಗಿದ್ದಾರೆ. ಯತ್ನಾಳ್ ಆಹ್ವಾನಕ್ಕೆ ಲಿಂಗಾಯತ ಲೀಡರ್ಸ್ ಡೋಂಟ್ ಕೇರ್. ಯತ್ನಾಳ್ ಸಭೆಗೆ ಗೈರಾಗುವ ಮೂಲಕ ವಿಜಯೇಂದ್ರಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಸಭೆ ಮೂಲಕ ಪರ್ಯಾಯ ನಾಯಕನಾಗುವುದಕ್ಕೆ ಹೊರಟಿದ್ರು ಯತ್ನಾಳ್. ಪರ್ಯಾಯವಾಗಿ ಬೆಳೆಯೋದಕ್ಕೆ ಯತ್ನಾಳ್ ಸ್ಕೆಚ್ ಅನ್ನ ಹಾಕಿದ್ದಾರೆ. ಆದ್ರೆ ಯತ್ನಾಳ್ ನಾಯಕತ್ವವನ್ನ ಒಪ್ಪೋದಕ್ಕೆ ಲಿಂಗಾಯತರೇ ನಕಾರವನ್ನ ಮಾಡಿದ್ದಾರೆ. ಫ್ಲಾಪ್ ಫ್ಲಾಪ್ ಫ್ಲಾಪ್. ಇದು ಯತ್ನಾಳ್ ಫ್ಲಾಪ್ ಶೋ. ಫೇಲ್ ಫೇಲ್ ಫೇಲ್. ಇದು ಯತ್ನಾಳ್ ಫೇಲ್ ಮೀಟಿಂಗ್. ರೆಬಲ್ ಶಾಸಕ ಯತ್ನಾಳ್ ಮಾಡಿದ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗಿದೆ. ಏನೋ ಮಾಡೋದಕ್ಕೆ ಹೋಗಿ ಮುಗ್ಗರಿಸಿದ್ದಾರೆ ಹಿಂದೂ ಹುಲಿ. ಲಿಂಗಾಯತ ನಾಯಕರ ಸಭೆ ಕರೆದಿದ್ರು ಯತ್ನಾಳ್. ಆದ್ರೆ ಯತ್ನಾಳ್ಗೆ ಅವಮಾನ ಆಗಿದೆ. ಯತ್ನಾಳ್ ಬನ್ನಿ ಅಂದ್ರು ಲಿಂಗಾಯತ ನಾಯಕರು ಯಾರೂ ಕೂಡ ಬಂದಿಲ್ಲ. ಯತ್ನಾಳ್ ಆಹ್ವಾನ, ಲಿಂಗಾಯತ ಲೀಡರ್ಸ್ ಡೋಂಟ್ ಕೇರ್. ಯತ್ನಾಳ್ ಕರೆದ ಸಭೆಗೆ ಸಿದ್ದೇಶ್ವರ್, ಬಿಪಿ ಹರೀಶ್ ಮಾತ್ರ ಹಾಜರಾಗಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರೋ ಸಿದ್ದೇಶ್ವರ್, ಕೇವಲ ಹರಿಹರ ಕ್ಷೇತ್ರಕ್ಕೆ ಸೀಮಿತವಾಗಿರೋ ಶಾಸಕ ಬಿಪಿ ಹರೀಶ್. ಸಭೆ ಮೂಲಕ ಬಟಾ ಬಯಲಾಯಿತು ಯತ್ನಾಳ್ ಅಸಲಿ ಪವರ್. ಲಿಂಗಾಯತ ಸಮುದಾಯದಲ್ಲೇ ಯತ್ನಾಳ್ಗೆ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ. ಸಮುದಾಯದ ಮೇಲೆ ಪ್ರಾಬಲ್ಯ ಬೀರುವಲ್ಲಿ ಯತ್ನಾಳ್ ವಿಫಲರಾಗಿದ್ದಾರೆ. ಈ ಮೂಲಕ ವಿಜಯೇಂದ್ರಗೆ ಜೈ ಎಂದಿದ್ದಾರೆ ಲಿಂಗಾಯತ ಲೀಡರ್ಸ್. ಲಿಂಗಾಯತ ಸಮುದಾಯದ ಮಾಸ್ ಲೀಡರ್ ವಿಜಯೇಂದ್ರ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಎಸ್, ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಕವನ, ಹೈಕಮಾಂಡ್ ಕೂಡ ಬೆಲೆ ಕೊಡ್ತಾ ಇಲ್ಲ, ಈ ಕಡೆ ಸಮುದಾಯನೂ ಬೆನ್ನಿಗೆ ನಿಲ್ತಿಲ್ಲ, ಡೆಡ್ ಎಂಡ್ಗೆ ಬಂತ ಯತ್ನಾಳ್ ಹೋರಾಟ ಅಂತ. ಹೌದು ರಮ್ಯಾ, ಏನು ಬಿವೈ ವಿಜಯೇಂದ್ರ ಅವರ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಂತಹ ಯತ್ನಾಳ್ ನಿನ್ನೆಯೂ ಕೂಡ ಅಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಆಯ್ಕೆ ಕೆಲವೇ ದಿನಗಳಲ್ಲಿ ಫೈನಲ್ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು. ಇದರ ಜೊತೆಗೆ ಇದೀಗ ಕೊನೆಯ ಹಂತ ಅಂದುಕೊಂಡು ಈಗ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಅವರು ನಿನ್ನೆಯಷ್ಟೇ ಲಿಂಗಾಯತ ಮುಖಂಡರ ಸಭೆಯನ್ನ ನಡೆಸಿದ್ರು. ಈ ಒಂದು ಸಭೆಗೆ ಪ್ರಮುಖ ನಾಯಕರಾಗಿ ಆಗಮಿಸಿದಂಥದ್ದು ಬಿಪಿ ಹರೀಶ್, ಅದೇ ರೀತಿಯಾಗಿ ಸಿದ್ದೇಶ್ವರ್. ಇಷ್ಟು ಬಿಟ್ರೆ ಇನ್ನು ಮಹೇಶ್ ಕುಮಟಳ್ಳಿ ಅವರು ಕೂಡ ಆಗಮಿಸಿದ್ರು. ಇವರೆಲ್ಲಾರನ್ನು ಬಿಟ್ರೆ ಬರೀ ಇನ್ನು ಬೇರೆ ಬೇರೆ ಎಲ್ಲಾ ಜಿಲ್ಲೆಯ ಮುಖಂಡರು ಮಾತ್ರ ಈ ಒಂದು ಸಭೆಗೆ ಹಾಜರಾಗಿದ್ರು. ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರ ಬೆನ್ನಿಗೆ ಕೂಡ ಇದೀಗ ಲಿಂಗಾಯತ ನಾಯಕರು ನಿಂತಿಲ್ಲ ಅನ್ನುವಂಥದ್ದು ಕೂಡ ನಿನ್ನೆ ಸಾಬೀತಾಗಿರುವಂತದ್ದು. ಅಂದ್ರೆ ಈಗಾಗಲೇ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರುವಂತವರು. ಸೊ ಇದೀಗ ಲಿಂಗಾಯತ ಸಮುದಾಯದಲ್ಲಿ ಯಡಿಯೂರಪ್ಪನವರನ್ನ ಬಿಟ್ರೆ ಅಂದ್ರೆ ಯಡಿಯೂರಪ್ಪನವರ ಕುಟುಂಬ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನುವಂಥದ್ದು ಕೂಡ ಮತ್ತೊಮ್ಮೆ ಸಾಬೀತಾಗಿದೆ. ನಿನ್ನೆ ನಡೆದಂತಹ ಅಂದ್ರೆ ಎಲ್ಲಾ ಲಿಂಗಾಯತ ನಾಯಕರು ಕೂಡ ಇದೀಗ ವಿಜಯೇಂದ್ರ ಬೆನ್ನಿಗಿದ್ದಾರೆ ಅನ್ನುವಂಥದ್ದು. ಇದೀಗ ವಿಜಯೇಂದ್ರ ಅವರು ಲಿಂಗಾಯತ ಮಾಸ್ ಲೀಡರ್ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಲಿಂಗಾಯತ ಅನ್ನುವಂತಹ ಸಮುದಾಯದ ಅಸ್ತ್ರವನ್ನ ಇಟ್ಕೊಂಡು ವಿಜಯೇಂದ್ರ ಅವರ ವಿರುದ್ಧ ಮತ್ತೊಂದು ಸಮರವನ್ನ ಸಾರೋದಕ್ಕೆ ಹೊರಟಿದ್ದಂತಹ ಯತ್ನಾಳ್ ಅವರು ಇದೀಗ ಸೋತು ಸುಣ್ಣವಾಗಿದ್ದಾರೆ ಅಂತಾನೆ ಹೇಳ್ಬೋದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕವನ.